ದೇವತೆಗಳೇ, ನೀವು ಅನುಗ್ರಹಿಸಿರ್ತಕ್ಕಂಥ ಈ ದೇಹ ನಿಮ್ಮ ಪೂಜೆಗಾಗಿ ಮೀಸಲಾಗಿರಲಿ. ನೀವೇನು ಈ ದೇಹನ ಅನುಗ್ರಹ ಮಾಡಿದಿರೋ ಈ ದೇಹದ ಮೂಲಕ ನಾವು ಸತ್ಕಾರ್ಯಗಳನ್ನು ಮಾಡ್ತಾ, ಸದ್ವಿಚಾರವನ್ನು ಕೇಳ್ತಾ, ಸದ್ವಸ್ತುಗಳನ್ನು ದರ್ಶನ ಮಾಡ್ತಾ, ನಮ್ಮ ಆಯುಷ್ಯದ ಕ್ಷಣಗಳನ್ನು ನಿಮಗೆ ಪೂಜೆಯಾಗಿ ಸಮರ್ಪಣೆ ಮಾಡ್ತಾ ಕಳೆಯೋಣ ಅಂತ ಪ್ರಾರ್ಥಿಸಿದ್ದಾರೆ. ನಾವು ಭದ್ರಂ ಕರ್ಣೇಭಿ ಶೃಣುಯಾಮದೇವ, ಕಿವಿಯಿಂದ ಒಳ್ಳೆಯದನ್ನು ಕೇಳಬೇಕು. ಒಳ್ಳೆಯದನ್ನು ನಾವು ಕೇಳಬೇಕಾದ್ರೆ ನಾವೇನು ಮಾಡಬೇಕು? ಒಳ್ಳೆಯದನ್ನೇ ನುಡಿಬೇಕು. ಈ ಪ್ರಪಂಚ ರಬ್ಬರ್ ಚೆಂಡು, ಯಾರಿಗೆ ಹೊಡಿತಾನೆ ಚೆಂಡನ್ನ ವಾಪಸ್ ನಮ್ಮ ಕಡೆಗೆ ಬರೋದು. ಹಾಗೆ ನಾವು ಈ ಪ್ರಪಂಚಕ್ಕೆ ಏನು ಕೊಡ್ತೀವಿ ಅದನ್ನು ಮಾತ್ರ ನಾವು ಕಾಣೋದಕ್ಕೆ ಸಾಧ್ಯ. ಹಾಗಾದರೆ ನಮ್ಮ ಪರಿಸರನ ನಾವು ಪರಿಶುದ್ಧವಾಗಿರಬೇಕು, ಪರಿಶುದ್ಧ ಆಗೋ ಹಾಗೆ ಮಾಡಬೇಕು. ವಾತಾವರಣಗಳು ನಮ್ಮ ಕಣ್ಣಿಗೆ ಶುದ್ಧವಾಗಿ ಕಾಣಬೇಕು. ಆವಾಗ ಒಳ್ಳೆಯ ದೃಶ್ಯನ ನೋಡಬೇಕು. ಒಳ್ಳೆಯ ದೃಶ್ಯ ಕಾಣೋ ವಾತಾವರಣವನ್ನು ನಾವೇ ಸೃಷ್ಟಿಸಬೇಕು. ಅದು ಎಲ್ಲಿಂದಲೋ ಬೇರೆ ಕಡೆಯಿಂದ ಬರೋದಿಲ್ಲ. ನಾವು ಒಳ್ಳೆಯದನ್ನು ನೋಡಬೇಕಾದ್ರೂ ಅಷ್ಟೇ, ಒಳ್ಳೆಯದನ್ನು ಕೇಳಬೇಕಾದ್ರೂ ಅಷ್ಟೇ. ನಾವು ಒಳ್ಳೆಯದನ್ನು ಈ ಪ್ರಪಂಚಕ್ಕೆ ಕೊಡಬೇಕು, ಒಳ್ಳೆಯದನ್ನು ಪ್ರಪಂಚದಿಂದ ಪಡಿಬೇಕು. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಒಂದು ಪಿನ್ ಪಾಯಿಂಟ್ ಈ ಪ್ರಪಂಚದಿಂದ ಆಚೆಗೂ ಹಾಕಲಾರಿ, ಪ್ರಪಂಚಕ್ಕೆ ತಂದು ಹಾಕಲಾರಿ. ಎಲ್ಲಿ ತಂದು ಹಾಕೋದು? ಏನು ಕಳೆದು ಇಲ್ಲೇ ಕಳಿಬೇಕು. ಅದೇ ಪೂರ್ಣವಾದ ಪೂರ್ಣವಿದ ಎಲ್ಲ ವ್ಯಾಪಕವಾಗಿದೆ ಬ್ರಹ್ಮನಿಂದ, ಎಲ್ಲ ಪರಮಾತ್ಮ ಭಾವದಿಂದ ತುಂಬಿದೆ. ನಾವು ನಮ್ಮ ಪರಿಶುದ್ಧ ಜೀವನನ ರೂಪಿಸ್ಕೊಳ್ಬೇಕಾದ್ರೆ ಈ ಪರಿಶುದ್ಧ ವಾತಾವರಣವೆಲ್ಲ ಮೊದಲು ನಿರ್ಮಿಸಬೇಕು. ಅದು ನಾವಿರ್ಬೋದು, ನಮ್ಮ ಕುಟುಂಬ ಇರ್ಬೋದು, ನಮ್ಮ ಮಕ್ಕಳಿರ್ಬೋದು. ನಾವು ಅದನ್ನು ಯಾವ ರೀತಿ ರೂಪಿಸ್ಕೊಂಡು ಬರ್ತೀವಿ ಅದೇ ರೀತಿಯಲ್ಲಿ ನಮ್ಮ ಜೀವನ ರೂಪುಗೊಳ್ಳಬೇಕು. ನಮ್ಮ ಜೀವನನ ಬೇರೆ ಯಾರೂ ರೂಪಿಸೋದಿಲ್ಲ, ನಾವೇ ರೂಪಿಸ್ಕೊಳ್ಬೇಕು. ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಅದು ಭಗವಂತನೇ ಹೇಳಿದ್ದಾನೆ, ನನ್ನಿಂದ ಸಾಧ್ಯ ಇಲ್ಲ, ನಿನ್ನನ್ನು ನೀನೇ ಉದ್ಧಾರ ಮಾಡ್ಕೋಬೇಕು ಅಂತ. 10 ಅಧ್ಯಾಯದ ಮೂಲಕ ಭಗವಂತ ಗೀತೋಪದೇಶ ಮಾಡಿದ್ರೂ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನ ಆಗೋ ತನಕನೂ ಅರ್ಜುನ ಪ್ರಶ್ನೆ ಕೇಳ್ತಾನೇ ಇರ್ತಾನೆ. ಆವಾಗ ಹೇಳ್ತಾನೆ ಭಗವಂತ, ನಮಾಂ ದ್ರಷ್ಟುಂ ಚಕ್ಷುಷೇ ಅನೇನೈವ ಸ್ವಚಕ್ಷುಷ ದದಾಮಿ ತೇ ದಿವ್ಯಂ ಚಕ್ಷು ಪಶ್ಯಮೇ ಯೋಗವೇಶ್ವರಂ. ನಾನು ಯಾವ ರೀತಿಯಲ್ಲಿ ಈ ಪ್ರಪಂಚದಲ್ಲಿ ವ್ಯಾಪ್ತನಾಗಿದ್ದೀನಿ ಅನ್ನೋದನ್ನು ನಿನಗೆ ಈ 10 ಅಧ್ಯಾಯಗಳ ಮೂಲಕ ವಿವರಣೆ ಮಾಡ್ತಾ ಬಂದೆ. ಆದರೂ ಇನ್ನೂ ನೀನು ಪ್ರಶ್ನೆ ಕೇಳ್ತಾನೇ ಇದೆಯಾ. ನನ್ನ ಪ್ರಶ್ನೆಯಿಂದ ನಿನಗೆ ಸಂತೃಪ್ತಿ ಉಂಟಾಗಲ್ಲ. ನನ್ನನ್ನು ಯಾವ ರೀತಿ ನೋಡ್ಬೋದು ಅನ್ನೋದಕ್ಕೆ ನನ್ನ ವಿಶ್ವರೂಪ ದರ್ಶನ ತೋರಿಸ್ತೀನಿ. ಅದರ ಮೂಲಕ ಅಂದರೆ ಏನು 10 ಅಧ್ಯಾಯಗಳ ಮೂಲಕ ಕೇವಲ ಗೀತೆಯ ಇದನ್ನು ಕೇಳಿದ ಅಷ್ಟೇ, ಸಂದೇಶನ ಜ್ಞಾನ ಬಂದಿರಲಿಲ್ಲ. ಜ್ಞಾನ 11ನೇ ಅಧ್ಯಾಯದಲ್ಲಿ ಬಂತು. ಆವಾಗ ನೋಡಿದೆ ನಾನು ನಿನ್ನ ವಿಶ್ವರೂಪನ ಅಂತ. ಅಂದರೆ ಜ್ಞಾನ ಸ್ಪರ್ಶವಾಯಿತು. ನಮಾಂ ದ್ರಷ್ಟುಂ ಶಕ್ಯಶೇನೇನೈವ, ಎದುರುಗಡೆನೇ ನಿಂತಿದ್ದಾನೆ ಭಗವಂತ, ನನ್ನನ್ನು ನೋಡ್ಲಾರೆ ಅಂತ. ಏನು ಆಶ್ಚರ್ಯ ಇದು! ಇನ್ಯಾವ ಕಣ್ಣಲ್ಲಿ ನೋಡೋದು? ಅಂದರೆ ಜ್ಞಾನ ಚಕ್ಷು, ಅವನನ್ನು ನೋಡುವ ಚಕ್ಷು ಇದಲ್ಲ. ಇದು ಕೇವಲ ಇಂದ್ರಿಯಗಳು, ವಿಷಯಕ್ಕೆ ಮಾತ್ರ ಇದು ದೃಶ್ಯ, ಬೇರೆದಕ್ಕೆಲ್ಲ ಇದು ಉಪಯೋಗ ಆಗೋದಿಲ್ಲ. ಈಗ ನಮ್ಮ ದೇಹದಲ್ಲಿ ನಾವು ಕಿವಿ ಇದೆ, ಇದ್ರ ಮೂಲಕ ನಾನು ನನ್ನ ಕಿವಿ ನೀನು ನೋಡು ಅಂದರೆ ಅದು ಕೇಳೋದಿಲ್ಲ, ನೋಡೋಲ್ಲ. ಹಾಗೆಯೇ ಕಣ್ಣಿನ ಮೂಲಕ ನೀನು ಕೇಳು ಅಂದರೆ ಅದು ಕೇಳೋದಿಲ್ಲ. ಕಣ್ಣಿನ ಮೂಲಕನೇ ನೋಡಬೇಕು, ಕಿವಿ ಮೂಲಕನೇ ಕೇಳಬೇಕು. ಹೀಗೆ ನಮ್ಮ ಎಲ್ಲ ಇಂದ್ರಿಯಗಳು ಕೂಡ ಒಂದೊಂದು ವಿಷಯನ ಹೊಂದಿರ್ತಾರೆ. ಅದರ ಮೂಲಕ ಕೆಲಸ ಆಗಬೇಕು. ಹಾಗಾದರೆ ಭಗವಂತನನ್ನು ನೋಡೋ ಕಣ್ಣು ಯಾವುದು? ಜ್ಞಾನಚಕ್ಷು. ಯಾಕೆ ಅಂದರೆ ವಿಶ್ವವ್ಯಾಪಕ ಸೀಮಾತೀತವಾದ ಸ್ಥಿತಿ ಒಂದು. ಇದು ಸೀಮಿತವಾದ ಸ್ಥಿತಿ. ಆ ಗೋಡೆವರೆಗೆ ಮಾತ್ರ ನೋಡಬಲ್ಲು, ಅಲ್ಲಿಂದ ಆಚೆಗೆ ಇದ್ದ ಗೊತ್ತಾಗಲ್ಲ. ಈ ಸೀಮಿತ ದೃಷ್ಟಿಯಿಂದ ನೀನು ನನ್ನನ್ನು ನೋಡಲಾರೆ ಅಂತ ಅದರ ಅರ್ಥ ಅವನಿಗೆ. ಅವನ ವಿಶ್ವವ್ಯಾಪಿ ತತ್ವನ ನಾವು ನೋಡಬೇಕಾದ್ರೆ ಭೂತ ಚರಾಚರ ವ್ಯಾಪ್ತ.
ಯಾವುದ್ರಲ್ಲಿ ಇದ್ದಾನೆ ಯಾವುದ್ರಲ್ಲಿ ಇಲ್ಲ, ಇದು ನಮ್ಮ ಚರ್ಮಚಕ್ಷು ಗೊತ್ತಿಲ್ಲ.